ನಮಸ್ಕಾರ. ಬೆಂಗಳೂರಿನ ನಾಗರಿಕರಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. 151 ವರ್ಷಗಳ ಬೆಂಗಳೂರು ನಗರ ಪಾಲಿಕೆಯ ಇತಿಹಾಸದಲ್ಲಿ 1876ರಲ್ಲಿ ಪ್ರಾರಂಭ ಆದ ಬೆಂಗಳೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನೋ ಎರಡು ಸಂಸ್ಥೆಗಳ ಮೂಲಕ ಆರಂಭವಾದಂಥ ಪಾಲಿಕೆಯ ಆಡಳಿತ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದು ನಿಂತಿರ್ತಕ್ಕಂಥದ್ದು. ಕಾಲಕಾಲದಲ್ಲಿ ಅದು ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ, ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ 5 ಹಂತಗಳಲ್ಲಿ ತನ್ನ ಬದಲಾವಣೆಗಳನ್ನು ಕಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಳೆದ 151 ವರ್ಷಗಳ ಇತಿಹಾಸದಲ್ಲಿ, ಪಾಲಿಕೆ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿದಂಥ ಸುಮಾರು 40,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಲೂಟಿ ಮಾಡಿರ್ತಕ್ಕಂಥ ಮತ್ತು ಪಾಲಿಕೆ ಖಜಾನೆಗೆ ವಂಚನೆ ಮಾಡಿರ್ತಕ್ಕಂಥ ಹಾಗೂ ಬೆಂಗಳೂರಿನ ಸುಮಾರು 22 ಲಕ್ಷ ಅಮಾಯಕ ನಾಗರಿಕರನ್ನು ಬೃಹತ್ ಮಟ್ಟದಲ್ಲಿ ವಂಚಿಸಿರ್ತಕ್ಕಂಥ ಒಂದು ಬೃಹತ್ ಹಗರಣವನ್ನು ಸುಮಾರು 10,000 ಪುಟಗಳ ದಾಖಲೆಗಳ ಸಹಿತ ನಾನು ಬಯಲು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೇ 16ನೇ ತಾರೀಕು, ಮೇ 16ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟ ಪತ್ರಿಕಾಗೋಷ್ಠಿಯನ್ನು ಕರೆದು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ಅದಕ್ಕೆ ಸಂಬಂಧಪಟ್ಟ ದೂರುಗಳನ್ನು ದಾಖಲಿಸಿ ಜನರ ಮುಂದೆ ಈ ಎಲ್ಲ ದಾಖಲೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ನಾಗರಿಕರು ಕೂಡ ಧ್ವನಿಗೂಡಿಸಬೇಕು ಮತ್ತು ಸಹಕರಿಸಬೇಕು ಅಂಥೇಳಿ ಬೆಂಗಳೂರಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.